ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಸಾಕಷ್ಟು ದಿನಗಳಾದಮೇಲೆ ಒಂದು ಅದ್ಭುತವಾದ ಮೂವಿ ನೋಡ್ಕೊಂಬಂದೆ. ಸಿನಿಮಾ ಥಿಯೇಟ್ರಿಂದ ಸ್ಟುಡಿಯೋಗೆ ಬರೋವರೆಗೂ ನಾನು ಟಿಲ್ ಸೈಲೆಂಟಾಗೇ ಇದ್ದೀನಿ. ಯಾಕಂದರೆ ಆ ಚಿತ್ರ ಅಷ್ಟು ಕಾಡ್ತಾ ಇದೆ. ಮೊದಲನೇದಾಗಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದಂತಹ ಅಭಿ, ದುನಿಯಾ ಸೂರಿ ಅವರ ಗಡಿಯಲ್ಲಿ ಒಂದು 10-12 ವರ್ಷ ಕೆಲಸ ಕಲಿತು ಹೊರಗಡೆ ಬಂದು ಸಪ್ರೇಟಾಗಿ ಇವತ್ತು ಇಂಡಿವಿಜುವಲ್ ನಿರ್ದೇಶಕನಾಗಿ ಒಂದು ಹೊಸ ತಂಡವನ್ನು ಕಟ್ಕೊಂಡು ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇಂತಹ ಶಿಷ್ಯನ ಕನ್ನಡ ಇಂಡಸ್ಟ್ರಿಗೆ, ಇಂತಹ ಒಬ್ಬ ನಿರ್ದೇಶಕನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಕ್ಕೆ ದುನಿಯಾ ಸೂರಿ ಅವರಿಗೆ ಫಸ್ಟ್ ಒಂದು ಸಲ್ಯೂಟ್ ಮಾಡ್ತೇನೆ. ಸಿನಿಮಾ ಬಗ್ಗೆ ಬರೋಣ. ಈ ಸಿನಿಮಾ ಕಂಪ್ಲೀಟ್ ಉತ್ತರ ಕರ್ನಾಟಕದ ಶೈಲಿಯಲ್ಲಿ, ಉತ್ತರ ಕರ್ನಾಟಕದ ನೇಟಿವಿಟಿಗೆ ತುಂಬ ಹೊಂದಿಕೊಳ್ಳುವಂತಹ ಚಿತ್ರ. ಅಲ್ಲೇ ನಡೆಯುವಂತಹ ಒಂದು ಕಥೆಯನ್ನು, ಅಲ್ಲೇ ನಡೆಯುವಂತಹ ಒಬ್ಬ ಕೋಪಿಸ್ಟನ ಕಥೆಯನ್ನು ಬೆಳ್ಳಿ ತೆರೆ ಮೇಲೆ ಒಂದು ಹೊಸ ತಂಡ ಯಾವುದೇ ಕಾರಣಕ್ಕೂ ಚಿತ್ರ ಆರಂಭ ಆದಾಗಿಂದ ಮುಗಿಯೋವರೆಗೂ ಇದೊಂದು ಹೊಸ ತಂಡ ಅಂತ ಅನ್ನಿಸದೆ ಇರುವಷ್ಟರ ಮಟ್ಟಕ್ಕೆ ಈ ಚಿತ್ರವನ್ನು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ನಾನು ಫಸ್ಟ್ ನೋಡಿದಾಗ, ಸ್ಟಾರ್ ಕ್ಯಾಸ್ಟ್ ನೋಡಿದಾಗ, ಅದೊಂದು ಟೈಟಲ್ ನೋಡಿದಾಗ ಎಲ್ಲರಂತೆ ಇದು ಒಂದು ಹೊಸ ಸಿನಿಮಾ ಬರುತ್ತೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಟ್ರೇಲರ್ ನೋಡಿದೆ, ಸಾಂಗ್ ನೋಡಿದೆ, ಫಸ್ಟ್ ಲುಕ್ಗಳು ನೋಡಿದೆ, ಎಲ್ಲ ಹೊಸಬ್ರು ತಂಡ. ಆದರೆ ಪೋಸ್ಟರ್ನ ನೋಡಿದಾಗ ನನಗನ್ನಿಸ್ತು, ತಂತ್ರಜ್ಞರು, ಟೆಕ್ನಿಷಿಯನ್ಸ್ ಇದ್ದಾರಲ್ಲ, ಯಾರು ಹೊಸಬ್ರಲ್ಲ. ಎಲ್ಲ ಕನ್ನಡ ಇಂಡಸ್ಟ್ರಿಗೆ ಸೂಪರ್ ಡ್ಯೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಟೆಕ್ನಿಷಿಯನ್ಸ್, ಸಂಗೀತ ನಿರ್ದೇಶಕ, ಡೈಲಾಗ್ ರೈಟರ್, ಛಾಯಾಗ್ರಾಹಕ, ಹೀಗೆ ಸಿನಿಮಾದ ಹಿಂದೆ, ತೆರೆ ಹಿಂದೆ ಕೆಲಸ ಮಾಡಿರುವ ಎಲ್ಲರೂ ಕೂಡ ಸೂಪರ್ ಸ್ಟಾರ್ಗಳೇ. ಸೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟವ್ರೆ. ಯಾವೆಲ್ಲ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಜಾಕಿ, ದೊಡ್ಡ ಮನೆ ಹುಡುಗ, ಕಡ್ಡಿಪುಡಿ, ಸಲಗ, ಈ ತರಹ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಂತಹ ಸೂಪರ್ ಸ್ಟಾರ್ ಟೆಕ್ನಿಷಿಯನ್ಸ್ ಇರುವಂತಹ ಚಿತ್ರ. ಸಿನಿಮಾ ಆರಂಭದಿಂದ ಫಸ್ಟ್ ಹಾಫ್ ಆಗೋವರೆಗೂ ತುಂಬ ನನಗೆ ಪರ್ಸ್ನಲಿ ತುಂಬ ಕನೆಕ್ಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ, ನಾನು ನಮ್ಮೂರಲ್ಲಿ ಹಾಗೆ ಇದ್ದಿದ್ದು. ತುಂಬ ಕೋಪ, ಮಾತೆತ್ತಿದ್ರೆ ಹೊಡೆಯೋಕ್ಕೆ ಹೋಗೋದು ನನ್ನ ಕಾಲೇಜ್ ಡೇಸ್ನಲ್ಲಿ. ಹೀಗೆ ಅಂದರೆ ತುಂಬ ನನಗೆ ಕನೆಕ್ಟ್ ಆಯಿತು ಸಿನಿಮಾ. ಕನೆಕ್ಟ್ ಆಗಿರೋದ್ರಿಂದ ನಾನು ನನ್ನನ್ನೇ ಆ ಸಿನಿಮಾದಲ್ಲಿ ಇರುವ ಕ್ಯಾರೆಕ್ಟರ್ನಾಗಿ ಮಾಡಿಕೊಂಡು ನೋಡ್ತಾ ಹೋದೆ. ಸಿನಿಮಾ ಹೆಂಗೆ ಕೂರಿಸುತ್ತೆ ಥಿಯೇಟ್ರ್ನಲ್ಲಿ. ಯಾವ ಸ್ಟಾರ್ ಹೀರೋ ಇಲ್ಲ, ಹೀರೋಯಿನ್ ಇಲ್ಲ, ಬಿಲ್ಡಪ್ ಡೈಲಾಗ್ಗಳಿಲ್ಲ, ಯಾರನ್ನೋ ಮೆಚ್ಚಿಸ್ಬೇಕು, ಏನೋ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ. ಅಂದರೆ ಫೋರ್ಸ್ಫುಲಿ ಕೆಲವೊಂದು ಸಿನಿಮಾದಲ್ಲಿ ತುರ್ಕಿರ್ತಾರೆ ಗೊತ್ತಾ, ಆ ಥರದ್ದು ಯಾವುದೂ ಇಲ್ಲ ಈ ಸಿನಿಮಾದಲ್ಲಿ. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಸೀಟ್ನ ಬಿಟ್ಟು ಆ ಕಡೆ ಈ ಕಡೆ ಕದಡಕ್ಕೆ ಕೂಡ ಆಗಲ್ಲ, ಹಂಗೆ ಕೂರಿಸುತ್ತೆ ಸಿನಿಮಾ. ನಿಜವಾಗ್ಲೂ ಸೆಂಟ್ರಲ್ಲಿ ಅರ್ಜೆಂಟ್ ಆದಾಗ, ಇಂಟರ್ವಲ್ ಬಿಡೋಕ್ಕೂ ಮುಂಚೆ ಅರ್ಜೆಂಟ್ ಆದಾಗ ಓಡ್ ಬಂದಿದ್ದೀನಿ. ಒಂದು ಚಿಕ್ಕ ಸೀನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಕೂಡ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಲಿಲ್ಲ. ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಒಬ್ಬ ತಂದೆ ಮಗನ ಸಂಬಂಧ ಹೆಂಗಿರಬೇಕು, ಒಬ್ಬ ತಾಯಿ ಮಗನ ಸಂಬಂಧ ಹೆಂಗಿರಬೇಕು, ತುಂಬ ಕೆಟ್ಟವನಾಗಿರುವ ಒಬ್ಬ ಮನುಷ್ಯ ಒಳ್ಳೆಯವನಾಗೋದಕ್ಕೆ ಸಾಧ್ಯ ಇಲ್ವಾ? ಒಳ್ಳೆಯವನಾಗೋದಕ್ಕೆ ಸಮಾಜ ಬಿಡುತ್ತಾ? ಬಿಡಲಿಲ್ಲ ಅಂದರೆ ಅವನ ಮನಸ್ಥಿತಿ ಎಂಥದ್ದು, ಅವನ ಪರಿಸ್ಥಿತಿ ಎಂಥದ್ದು? ಕೆಟ್ಟವರು ಒಳ್ಳೆಯವರು ಆಗಲೇಬಾರ್ದ? ಈ ತರಹ ಸಾಕಷ್ಟು ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವಂತಹ, ನಮ್ಮ ಮನಸ್ಸಿಗೆ ಮುಟ್ಟುವಂತಹ ಸಾಕಷ್ಟು ಘಟನೆಗಳನ್ನು, ಸಾಕಷ್ಟು ಚಿತ್ರಣಗಳನ್ನು ಇಲ್ಲಿ ಕಟ್ಕೊಟ್ಟಿದ್ದಾರೆ ಅಭಿ. ನಿಜವಾಗ್ಲೂ ಅಭಿ ನೆಕ್ಸ್ಟ್ ಲೆವೆಲಿಗೆ ಮಾಡಿದಾರಪ್ಪ ಮೂವಿ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಮೊನ್ನೆ ಮೀಟ್ ಮಾಡಿದಾಗ ಎಲ್ಲ ಕೂಡ ಅದೇ ಕಾನ್ಫಿಡೆನ್ಸ್ನಲ್ಲಿದ್ರಿ, ಎಲ್ಲ ಹೇಳ್ತಾ ಇದ್ರಿ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ನಿಜವಾಗ್ಲೂ ಜನರ ಮನಸ್ಸಿಗೆ ಮುಟ್ಟುತ್ತೆ, ನಮ್ಮ ಸುತ್ತಮುತ್ತನೇ ನಡೀತಾ ಇದೆ ಅಂತ ನಮಗೆ ಫೀಲ್ ಆಗುತ್ತೆ ಅಂತ ಹೇಳಿದ್ರಿ. ನಿಜವಾಗ್ಲೂ ನೀವು ಹೇಳಿದಂತಹ ಮಾತನ್ನು ಅಕ್ಷರಶಃ ಉಳಿಸ್ಕೊಂಡಿದ್ದೀರಾ. ಎಲ್ಲ ಪ್ರೆಸ್ ಮೀಟ್ಗಳಲ್ಲೂ ಕೇಳ್ತಾ ಇರ್ಬೇಕಾದ್ರೆ ಜಯಣ್ಣ ಭೋಗೇಂದ್ರ ಕರ್ನಾಟಕದ ನಂಬರ್ 1 ಡಿಸ್ಟ್ರಿಬ್ಯೂಟರ್ ಅಂತ ಏನು ಹೇಳ್ತಾರೆ, ಅವರು ಸಿನಿಮಾನ ತಗೊಂಡಿದ್ದಾರೆ. ಸಿನಿಮಾನ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೊರಗಡೆ ಬಂದು ನನ್ನ
ನಿರ್ದೇಶಕನ ತಪ್ಪಿಕೊಂಡು ಈ ಸಿನಿಮಾನ ನಾವು ನಿಲ್ಲಿಸ್ತೀವಿ, ಈ ಸಿನಿಮಾನ ಜನ ನೋಡೇ ನೋಡ್ತಾರೆ, ಒಪ್ಕೋತಾರೆ, ಸೂಪರ್ ಆಗಿದೆ ಸಿನಿಮಾ, ಹೋಗು ನಾನು ಈ ಸಿನಿಮಾನ ರಿಲೀಸ್ ಮಾಡ್ಕೊಡ್ತೀನಿ ಅಂತ ಕಳಿಸಿದ್ರು. ಅನ್ನೋ ಮಾತುಗಳನ್ನ ಕೇಳಿದೆ. ಜಯಣ್ಣ ಭೋಗೇಂದ್ರ ಈ ಸಿನಿಮಾನ ಯಾಕೆ ತಗೊಂಡ್ರು ಅಂತ ಇವತ್ತು ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಇವತ್ತು ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗೋಗಿದೆ. ನನಗೆ ಬೆಳಿಗ್ಗೆ ನೋಡೋದಕ್ಕೆ ಅವಕಾಶ ಸಿಕ್ಕಂಥದ್ದು ಸೋಮು ಸೌಂಡ್ ಇಂಜಿನಿಯರ್. ಥಿಯೇಟ್ರ್ ಒಳಗಡೆ ಹೋದಾಗ ಎಗೇನ್ ಸ್ಟಾರ್ ಸಿನಿಮಾಗಳಿಗೆ ಏನು ಜನ ಬರ್ತಾರೆ ಆ ಥರ ಜನ ಇರಲಿಲ್ಲ. ಇಡೀ ಥಿಯೇಟ್ರ್ನಲ್ಲಿ ಇದ್ದಿದ್ದು ಕೇವಲ ಒಂದು 11ರಿಂದ 12 ಜನ. ನಿಜ ಹೇಳ್ತೀನಿ, ಹೊರಗಡೆ ಬರಬೇಕಾದ್ರೆ ನನ್ನನ್ನು ಸೇರಿ ಆ 12 ಜನ ಏನಿದ್ರು ಎಲ್ಲರ ಕಣ್ಣಲ್ಲೂ ನೀರು. ಯಾರು ಮಾತೇ ಆಡ್ತಿಲ್ಲ, ಯಾರು ತಲೆ ಎತ್ಕೊಂಡು ನಡೀತಾ ಇಲ್ಲ, ಮೊಬೈಲ್ ನೋಡ್ಕೊಂಡು ಹಿಂಗೆ ಸ್ಕ್ರೋಲ್ ಮಾಡಿಕೊಂಡು ಕಣ್ಣಲ್ಲಿ ನೀರು ತುಂಬ್ಕೊಂಡು ಹೋಗ್ತಿದ್ದಾರೆ. ಯಾರಿಗೂ ಕೂಡ ತಲೆ ಎತ್ಕೊಂಡು ಹೊರಗಡೆ ನಡ್ಕೊಂಬರೋಕ್ಕಾಗ್ತಿಲ್ಲ. ಯಾಕಂದರೆ ಅಷ್ಟು ಎಮೋಷನ್ನ ತುಂಬಿಡ್ತಾರೆ, ಹಂಗೆ ತಲೆಯಲ್ಲಿ ತುಂಬಿಡ್ತಾರೆ. ಈ ಸಿನಿಮಾ ನೋಡಾದ್ಮೇಲೆ ನಿಮ್ಮ ಅಮ್ಮಂಗೊಂದು ಫೋನ್ ಮಾಡ್ತೀರಾ, ಈ ಸಿನಿಮಾ ನೋಡಾದ್ಮೇಲೆ ನಿಮ್ಮ ಅಪ್ಪಂಗೊಂದು ಫೋನ್ ಮಾಡ್ತೀರಾ, ಈ ಸಿನಿಮಾ ನೋಡಾದ್ಮೇಲೆ ನಿಮ್ಮ ಅಕ್ಕ ದೂರದಲ್ಲಿದ್ದರೆ ನಿಮ್ಮ ಅಕ್ಕಂಗೊಂದು ಫೋನ್ ಮಾಡ್ತೀರಾ, ಈ ಸಿನಿಮಾ ನೋಡಾದ್ಮೇಲೆ ನಿಮ್ಮ ಅಜ್ಜಿಗೊಂದು ಫೋನ್ ಮಾಡ್ತೀರಾ. ಅಷ್ಟು ಪ್ರತಿ ಫ್ರೇಮ್ನಲ್ಲೂ ಬರೀ ಕಾಡುತ್ತೆ ಅಲ್ಲ, ಚುಚ್ಚುತ್ತೆ ಮನಸ್ಸಿಗೆ ಸಿನಿಮಾ. ಉತ್ತರ ಕರ್ನಾಟಕದ ಭಾಷೆ, ಅಲ್ಲಿ ತಗೊಂಡಿರುವಂತಹ ಕ್ಯಾರೆಕ್ಟರ್ಗಳು, ಸಿನಿಮಾದಲ್ಲಿ ನಟನೆ ಮಾಡಿರುವ ಪ್ರತಿಯೊಬ್ಬ ನಟ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದ್ಭುತವಾಗಿ ಕನ್ನಡ ಉತ್ತರ ಕರ್ನಾಟಕ ಶೈಲಿಯ ಭಾಷೆಯನ್ನು ಮಾತಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೋಮು ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಆ ಸೋಮು ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಶ್ರೇಷ್ಠ. ನಿಜವಾಗ್ಲೂ ಈ ಹುಡುಗ ಮೊನ್ನೆ ಸಿಕ್ಕಾಗಿ ನಂಗೆ ಹೇಳ್ತಾ ಇದ್ದ, 17ನೇ ವಯಸ್ಸಿಗೆ ಸಿನಿಮಾ ಮಾಡಬೇಕು ಅಂತ ಜೋಗಿ ಸಿನಿಮಾ ನೋಡಿಕೊಂಡು ಊರು ಬಿಟ್ಟು ಬಂದೆ. ಬೆಂಗಳೂರಿನಲ್ಲಿ ಒಂದು 10ರಿಂದ 12 ವರ್ಷ ಕಷ್ಟಪಟ್ಟು ಆಫೀಸ್ ಬಾಯ್ ಆಗಿ ಕೆಲಸ ಮಾಡಿ, ಎಲ್ಲರ ಹತ್ರನೂ ಬಾಯಿಗೆ ಬಂದಂಗೆ ಬೈಸ್ಕೊಂಡು, ಮೆಜೆಸ್ಟಿಕ್ಕಲ್ಲಿ ಫುಟ್ಪಾತ್ ಮೇಲೆ ಮಲ್ಕೊಂಡು, ಸಿನಿಮಾದಲ್ಲಿ ಸೈಡ್ ರೋಲ್ಗಳನ್ನ ಮಾಡಿಕೊಂಡು, ಕೊನೆಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟೆ. ಕಡ್ಡಿಪುಡಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ, ಸಲ್ಗಾ ಸಿನಿಮಾದಲ್ಲಿ ಕೆಂಡ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಇದೆಲ್ಲ ಆದಮೇಲೆ ಕಂಪ್ಲೀಟಾಗಿ ನಾನೊಂದು ನಟನೆಯನ್ನು ಕಲಿತು ಸೋಮು ಸೌಂಡ್ ಇಂಜಿನಿಯರ್ನ ಮೂಲಕ ನಾಯಕ ನಟನಾಗಿ ಬರ್ತಾ ಇದ್ದೀನಿ ಅಂತ. ಶ್ರೇಷ್ಠ, ಮಾರ್ಕ್ ಮೈ ವರ್ಡ್, ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ನೀವೊಬ್ಬ ಒಳ್ಳೆ ನಟ ಆಗ್ತೀರಾ, ಒಬ್ಬ ಒಳ್ಳೆ ಹೀರೋ ಆಗ್ತೀರಾ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಮಾರ್ಕ್ ಮೈ ವರ್ಡ್ಸ್, ಯಾವುದೇ ರೀತಿ ಡೌಟ್ ಇಲ್ಲ. ಅದ್ಭುತವಾಗಿ ನಟನೆ ಮಾಡಿದ್ದೀರಾ. ಸಾಮಾನ್ಯವಾಗಿ ನನ್ನ ಕಣ್ಣಲ್ಲಿ ನೀರೇ ಹಾಕಲ್ಲ ಗುರು, ಸಾಮಾನ್ಯವಾಗಿ ನನ್ನ ಕಣ್ಣಲ್ಲಿ ನೀರೇ ಹಾಕಲ್ಲ. ಹತ್ಕೊಂಡು ಬಂದ್ಬಿಟ್ಟೆ ಇವತ್ತು ಥಿಯೇಟ್ರಿಂದ ಹೊರಗಡೆ. ಆತ ಮಾತನಾಡುವ ಪ್ರತಿಯೊಂದು ಮಾತು, ಆತ ಹೇಳುವ ಪ್ರತಿಯೊಂದು ಡೈಲಾಗ್, ಆತನ ಎಕ್ಸ್ಪ್ರೆಷನ್ ರೂಲ್ ಮಾಡಿಬಿಟ್ಟಿದ್ದಾರೆ. ಇಡೀ ಸಿನಿಮಾನ ಶ್ರೇಷ್ಠ ರೂಲ್ ಮಾಡಿಬಿಟ್ಟಾರೆ ಅಂತಲೇ ಹೇಳಬೇಕು. ಕೋಪಿಷ್ಟ ಆಗಿರ್ತಾನೆ ಮಗ, ತುಂಬ ಕೋಪ, ಯಾರಾದರೂ ಮಾತಾಡಿದ್ರೆ ಹೊಡೆಯೋಕ್ಕೆ ಹೋಗೋದು. ಈ ತರಹದ ಮಗನನ್ನು ಬದಲಾವಣೆ ಮಾಡೋದಕ್ಕೆ ಒಂದು ಘಟನೆ ನಡಿಬೇಕು ಅಂತ ಟ್ರೇಲರ್ನಲ್ಲಿ ಆ ತಂದೆ ಹೇಳುವಂತಹ ಒಂದು ಲೈನ್ ಇದೆಯಲ್ಲ, ಆ ಘಟನೆ ನಡೆಯುತ್ತೆ ಈ ಸಿನಿಮಾದಲ್ಲಿ. ನಾನು ಕೋಪಿಷ್ಟನಿಗೆ ಜನ್ಮ ಕೊಟ್ಟಿದ್ದೇನೆ ಹೊರತು ಪಾಪಿಷ್ಟನಿಗಲ್ಲ. ಯಾರು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅಂಥ ಘಟನೆ ನಡೆಯುತ್ತೆ. ಅದನ್ನು ಥಿಯೇಟ್ರ್ನಲ್ಲಿ ಹೋಗಿ ನೋಡಿದ್ರೇ ನಿಮ್ಗೆ ಅದಕ್ಕೊಂದು ಏನಂತಾರೆ ಜೋಶ್ ಸಿಗೋದು. ಥಿಯೇಟ್ರ್ನಲ್ಲೇ ನೋಡಿ, ಆ ಘಟನೆ ಯಾವುದು ಅಂತ ನಾನು ಹೇಳಲ್ಲ. ಆದರೆ ಒಂದಂತೂ ಸತ್ಯ ಹೇಳ್ತೀನಿ, ಮೊದಲನೇ ದಿನ 11ರಿಂದ 12 ಜನ ಇದ್ದರು ಅಂತ ಹೇಳಿದೆ. ದಯಮಾಡಿ ಇಂತಹ ಸಿನಿಮಾಗಳನ್ನು ನೋಡಿ. ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ಈ ಸಿನಿಮಾ ನೋಡಾದ್ಮೇಲೆ ಯಾರ ಕಣ್ಣಲ್ಲಾದರೂ ನೀರು ಬಂದಿಲ್ಲ ಅಂತಂದರೆ ತಲೆ ಬೋಳಿಸ್ಕೊಂಡು ಓಡಾಡ್ಬಿಡ್ತೀನಿ. ಒಂದಿನ ಪೂರ್ತಿ ತಲೆ ಬೋಳಿಸ್ಕೊಂಡು ಓಡಾಡ್ಬಿಡ್ತೀನಿ. ಅಷ್ಟು ಅದ್ಭುತವಾಗಿದೆ ಸಿನಿಮಾ. ನೀವು ಕೊಡೋ ಕಾಸಿಗೆ ಪೈಸಾ ವಸೂಲ್, ಪಕ್ಕಾ ಪೈಸಾ ವಸೂಲ್. ಅತಿಶಯೋಕ್ತಿಗೆ ಹೇಳ್ತಾ ಇಲ್ಲ ನಾನು ಈ ಮಾತನ್ನು. ನನಗೇನಾದರೂ ಕೇಳೋದಾದರೆ ಈ ಚಿತ್ರಕ್ಕೆ ಔಟ್ ಆಫ್ 5 ಎಷ್ಟು ಕೊಡ್ತೀಯಪ್ಪ ಅಂತ ಹೇಳಿದ್ರೆ 5 ಔಟ್ ಆಫ್ 5 ಕೊಡ್ತೀನಿ. ನಾನು 5 ರೇಟಿಂಗ್ ಕೊಡ್ತೀನಿ ಈ ಸಿನಿಮಾಗೆ. ದಯವಿಟ್ಟು ಈ ಸಿನಿಮಾ ನೋಡಿ. ಈ ಸಿನಿಮಾ ನಿರ್ದೇಶಕರಿಗೂ, ಈ ಸಿನಿಮಾದಲ್ಲಿರುವ ನಟರಿಗೂ, ಈ ಸಿನಿಮಾನ ನಿರ್ಮಾಣ ಮಾಡಿರುವಂಥ ನಿರ್ಮಾಪಕರಿಗೂ ಯಾರಿಗೂ ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಬಟ್ ಒಂದೊಳ್ಳೆ ಚಿತ್ರ ಕೊಟ್ಟಿದ್ದೀರಾ. ಒಂದೊಳ್ಳೆ ಚಿತ್ರ ಕೊಟ್ಟಾಗ ನನ್ನಂಥ ವಿಮರ್ಶೆ ಮಾಡೋನ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಒಂದೊಳ್ಳೆ ವಿಮರ್ಶೆ ಕೊಟ್ಟು
ನನ್ನನ್ನು ನೋಡುವಂತಹ ಒಂದಷ್ಟು ಜನರಿಗೆ ಸಿನಿಮಾ ಥಿಯೇಟ್ರಿಗೆ ಬರೋ ಹಾಗೆ ಮಾಡೋದು ನನ್ನ ಕರ್ತವ್ಯ. ಅದನ್ನು ನಾನು ಅಚ್ಚುಕಟ್ಟಾಗಿ ಇವತ್ತು ಮಾಡಿದ್ದೀನಿ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಒಂದು ಸಲ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾನ ನೋಡಿ. ನಮಸ್ಕಾರ. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ.